ವಿಶ್ವನಾಥ್ ಸರ್ ನಮಸ್ಕಾರ. ನಮಸ್ಕಾರ. ಸೀದಾ ವಿಷಯಕ್ಕೆ ಬಂದ್ಬಿಡೋಣ. ಅದು ಒಳ್ಳೇದು. ರಾಮ ಯಾರು? ಅವನನ್ನು ಯಾಕೆ ಪೂಜಿಸ್ಬೇಕು? ರಾಮ ಈ ನೆಲದ ಒಬ್ಬ ಇತಿಹಾಸ ಪುರುಷ. ಅವನನ್ನು ಯಾಕೆ ಪೂಜಿಸಬೇಕು ಅನ್ನೋದು ಸಾಮಾನ್ಯವಾಗಿ ಈ ದೇಶದಲ್ಲಿ ಯಾರು ಜಗತ್ತಿನ ಒಳಿತಿಗೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿರ್ತಾನೋ ಅವನು ಪೂಜಾರ್ಹ ಆಗ್ತಾನೆ. ಎರಡು ಮುಖ ಇದೆ. ಒಂದು ಬೌದ್ಧಿಕವಾಗಿ ಜ್ಞಾನದ ಮುಖದಿಂದ ಸಮಾಜಕ್ಕೆ ಸಂಪತ್ತನ್ನು ಒದಗಿಸಿದವ. ಇನ್ನೊಂದು ಆ ಜ್ಞಾನದ ಸಂಪತ್ತನ್ನು ಉಳಿಸುವುದಕ್ಕೋಸ್ಕರ ಬದುಕುವವರನ್ನ ತೋಳಿನ ಬಲದಿಂದ ಉಳಿಸಿದಂತಹ ಒಂದು ರೀತಿ ಕ್ಷಾತ್ರ. ಒಂದು ಬ್ರಾಹ್ಮ ತೇಜಸ್ಸು, ಇನ್ನೊಂದು ಕ್ಷಾತ್ರ ತೇಜಸ್ಸು. ಇದು ನಾನು ಇವತ್ತು ಹೇಳುವ ಜಾತಿ ವ್ಯವಸ್ಥೆಯಲ್ಲಿ ಹೇಳ್ತಿಲ್ಲ. ಬೌದ್ಧಿಕವಾಗಿ ಯಾರು ಕೆಲಸ ಮಾಡಿರ್ತಾನೋ ಅವನು ಉಳಿತಾನೆ. ಯಾರು ಅಂತಹ ಜ್ಞಾನವನ್ನ ಅಥವಾ ಅಂತಹ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ತೋಳಿನ ಬಲವನ್ನ ಪ್ರಾಮಾಣಿಕವಾಗಿ ಬಳಸ್ತಾನೋ ಅವನು ಉಳಿತಾನೆ. ರಾಮ ಎರಡೂ ರೀತಿಯಿಂದ, ಯಾಕೆಂದ್ರೆ ನಡೆದು ನುಡಿದು ಎರಡೂ ಕ್ರಮದಲ್ಲಿ ಈ ದೇಶದಲ್ಲಿ ಒಂದು ರಾಮರಾಜ್ಯ ಅಂತ ನಾವು ಇವತ್ತು ಮಾತಾಡ್ಲಿಕ್ಕೆ ಬೇಕಾದ ಒಂದು ಆಯಕಟ್ಟನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ ಅನ್ನುವ ಕಾರಣಕ್ಕೆ ಪೂಜಿಸಬಹುದು. ರಾಮ ಇತಿಹಾಸ ಪುರುಷ ಅಂದ್ರೆ ಅವನು ಇತಿಹಾಸ ಪುರುಷ ಅಂದ್ರೆ ನೀವು ಒಂದು ಮೈಥಾಲಜಿಕಲ್ ವೇಲಿ ಹೇಳ್ತಾ ಇದ್ದೀರಾ ಅಥವಾ ನಮ್ಮ ಭಾರತದ ಹಿಸ್ಟ್ರಿ ಅಂತ ಹೇಳ್ತಾ ಇದ್ದೀರಾ? ನಮ್ಗೆ ಈ ಶಬ್ದವನ್ನ ಇಲ್ಲಿ ಬಿಟ್ಟು ಹೋದವರ ಹತ್ರ ನಾವು ಮಾತಾಡ್ಬೇಕು. ಇದನ್ನ ಮೈಥಾಲಜಿ ಅನ್ನುವ ಶಬ್ದವೇ ನಮ್ಮ ಈ ಐತಿಹಾಸಿಕವೋ ಅಥವಾ ಎಪಿಕೋ ಅನ್ನುವ ಶಬ್ದಕ್ಕೆ ಹೊಂದುವ ಶಬ್ದವೇ ಅಲ್ಲ. ಅದು ಮಿತ್ ಅಂದ್ರೆ ಇಲ್ಲ ಅಂತಾನೆ ಅರ್ಥ. ಇಲ್ಲದೆ ಇರುವ ಪಾತ್ರಗಳನ್ನು ಅಂತ ನಮ್ಮ ತಲೆಗೆ ಮೊದ್ಲಿಂದ ಸಣ್ಣ ಮಕ್ಕಳಿರ್ಬೇಕಾದ್ರೆ ತೂರಿ ಕೃಷ್ಣ ಅರ್ಜುನ ಅನ್ನುವ ಪಾತ್ರಗಳೇ ಇಲ್ಲದ ಮೇಲೆ ಗೀತೆ ಅನ್ನೋದು ಉಪದೇಶ ಹೇಗೆ ಒಗ್ಗತ್ತೆ ಅನ್ನುವ ರೀತಿ ನಮ್ಮ ತಲೆಯನ್ನ ಪೂರ್ತಿ ತಿದ್ದಿ ಬಿಟ್ಟಿದ್ದಾರೆ. ಆದ್ರೆ ಇತಿಹಾಸ ಪುರುಷ ಅಂತ ಬಂದಾಗ ಇತಿಹಾಸ ಅಂದ್ರೆ ಕೇವಲ ಒಂದು ಹಿಸ್ಟ್ರಿ ಅಲ್ಲ, ಇದು ರಿಪೀಟ್ ಆಗ್ತಾ ಇರುತ್ತೆ. ಹೀಗೆ ಇತಿಹಾಸ ಅನ್ನುವ ಶಬ್ದಕ್ಕರ್ಥ ಹಿಂದೆಯೂ ಹೀಗಿತ್ತು, ಈಗಲೂ ಹೀಗೆ ನಡೆಯುತ್ತೆ, ಮುಂದೆಯೂ ಹೀಗೆ ನಡೆಯುವುದು ಅನ್ನುವ ಅರ್ಥದಲ್ಲಿ ರಾಮ ಆ ಕಾಲದ ಈ ನೆಲದ, ಯಾಕೆಂದ್ರೆ ನಮ್ಗೆ ಯಾವುದೇ ಒಂದು ವ್ಯಕ್ತಿಯನ್ನ ಇವತ್ತೇನಾಗಿದೆ, ನಮ್ಗೆ ಈ ಆರ್ಕಿಯಾಲಜಿಕಲ್ ಆಗಿ ಎವಿಡೆನ್ಸ್ ಸಿಕ್ಕಿದ್ರೆ ಮಾತ್ರ ಒಂದು ಇತಿಹಾಸ ಅನ್ನೋ ಒಂದು ದಡ್ಡತನ ಇದೆ. ಆದ್ರೆ ಅದು ಸಾಮಾನ್ಯ. ಒಂದು ಅಂತಹ ಪಳೆಯುಳಿಕೆಗಳು ಎಷ್ಟು ಕಾಲ ಬದುಕಬಹುದು? 1000 ವರ್ಷ, 2000 ವರ್ಷ. ಇದು ಆ ಕಾಲದಲ್ವೇ ಅಲ್ಲ. ಅದಕ್ಕಿಂತ ಹಿಂದಿನದನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುವುದು ಕೇವಲ ಮಾತಿನಿಂದ ಅಥವಾ ಕೃತಿಯಿಂದ. ಕೃತಿಗಳು ನಮಗೆ ಆ ಕಾಲದಿಂದ ರಾಮಾಯಣದ ಮೂಲಕ ರಾಮನ ಅಸ್ತಿತ್ವವನ್ನ ಹೇಳಿಕೊಂಡು ಬಂದಿದೆ. ಅದು ಜನಮಾನಸದ ಒಬ್ಬ ಸಹಜ ವ್ಯಕ್ತಿಯಾಗಿ ಉಳಿದಿದ್ದಾನೆ. ಆದ್ರಿಂದ ಅದನ್ನ ಐತಿಹಾಸಿಕ ಅಲ್ಲ ಅಂತ ಹೇಳೋರು ಪ್ರೂವ್ ಮಾಡ್ಲಿಕ್ಕೆ ಬರ್ಬೇಕೇನಾದ್ರು. ಎಷ್ಟು ವರ್ಷದಿಂದ ಪಳವಳಿಕೆ ಉಳಿದಿರತ್ತೆ ಅಂದಾಗ ಎಲ್ಲೋ ಒಂದ್ ಕಡೆ ಓದಿದ್ ಜ್ಞಾಪಕ ಆಯ್ತು. ಇತ್ತೀಚೆಗೆ ದ್ವಾರಕಾ ನಗರ ಸಬ್ಮರೀನ್ ಅಲ್ಲಿ ಹೋಗಿ ನೋಡ್ಬೋದು ಹೌದು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಒಂದು ಹೊಸದಾದಂತಹ ಒಂದು ವಿಚಾರ ತಗೊಂಡ್ಬಂದಿದೆ. ಅಲ್ಲಿ ಹೋದಂತಹ ಸ್ಕೂಬಾ ಡೈವರ್ಸ್, ಫಸ್ಟ್ ಟೈಮ್ ಹೋದಂತಹ ಸ್ಕೂಬಾ ಡೈವರ್ಸ್ ಏನ್ ಹೇಳಿದ್ರು ಅಂದ್ರೆ, ನೀವು ಅಲ್ಲಿ ಹೋದ್ರೆ ಜಾಗ ಕಾಣ್ತದೆ, ಆ ಊರು ಕಾಣತ್ತೆ, ನೀವು ಹೋಗ್ಬಿಟ್ಟು ಒಂದು ಗೋಡೆಯನ್ನ ಮುಟ್ಟಿದ್ರು ಸಹಿತ ಆ ಇಡೀ ನಗರವೇ ಬಿದ್ದೋಗುವಂತ ಪರಿಸ್ಥಿತಿಯಲ್ಲಿ. ಈ ರೀತಿ ನೀವ್ ಹೇಳ್ದಂಗೆ 1000 ವರ್ಷ ನೀರಲ್ಲಿ ಇರೋದ್ರಿಂದ 7000 ವರ್ಷ ಉಳಿದಿದೆ. ಈಗ ಒಬ್ರು ಹೋಗಿ ಮುಟ್ಟಿದ್ರು ಸರ್ವನಾಶವಾಗಿ. ರಾಮ 51 ಇಂಚಿನ ಒಂದು ಬಾಲ ರಾಮನನ್ನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಆ 51 ಇಂಚಿನ ಬಾಲರಾಮ ಆದ್ರಿಂದ ಬಾಲಕಾಂಡದಿಂದ ರಾಮನನ್ನ ಸ್ಪರ್ಶ ಮಾಡ್ತಾ ಹೋಗೋಣ. ಸೊ ಬಾಲಕಾಂಡದಲ್ಲಿ ಏನೇನು ನಡೆದಿತ್ತು? ಒಂದು ಅಂಶವನ್ನ ಗಮನಿಸಬೇಕಾದ್ದೇನು ಅಂದ್ರೆ, ಬಾಲಕಾಂಡ ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ ಹೇಳಿ? ನಾನು ಅರ್ಥ ಮಾಡ್ಕೊಂಡಿರೋದು ಸಣ್ಣ ವಯಸ್ಸಿನಲ್ಲಿ ರಾಮನ ನಾವು ಎಲ್ಲಿಯೇ ರಾಮಾಯಣದ ಆ ಕಥೆಯನ್ನು ಕೇಳುವಲ್ಲಿ ರಾಮ ಹುಡುಗನಾಗಿದ್ದಾಗ, ಮಗುವಾಗಿದ್ದಾಗ ಇಂಥದ್ದೇನೋ ಮಾಡಿದಾನೋ ಒಂದೇ ಒಂದು ಕಥೆ ಇಲ್ಲ. ಕೃಷ್ಣನಿಗಾದ್ರೂ ಇಷ್ಟು ಉದ್ದದ ಚರಿತ್ರೆ ಇದೆ, ಅದೇ ಒಂದು ಮುಗಿಯದಷ್ಟು ಚಿತ್ರಣ ಇದೆ. ಆದ್ರೆ ರಾಮನದ ಅಂಥ ಒಂದೇ ಒಂದು ಉಲ್ಲೇಖ ನಮಗೆ ಬಾಲಕಾಂಡದಲ್ಲಿ ಸಿಗುವುದಿಲ್ಲ. ಸಿಕ್ಕಿದ್ರು 16 ತುಂಬಿದ ಬಳಿಕದ ಕೆಲವು ಘಟನೆಗಳು, ವಿಶ್ವಾಮಿತ್ರರು ಕರ್ಕೊಂಡು ಹೋದ ಪ್ರಸಂಗದಿಂದ ನಮಗೆ ಅವನ ಬಾಲ್ಯದ ಪರಿಚಯ ಆಗುತ್ತೆ. ವಸ್ತುತಃ ಅದು ಬಾಲ್ಯ ಅಂತ ಹೇಳುವುದಕ್ಕಿಂತ ಅದೊಂದು ಯೌವನಾವಸ್ಥೆ ಅಂತ ಹೇಳ್ಬೋದು. ಊನ ಷೋಡಶ ವರ್ಷೋಮೆ ಅವನು ಹೇಳುದು 16 ತುಂಬದ ಹುಡುಗ ಅಂತ ಕರ್ಕೊಂಡು ಹೋಗುವಾಗ. ಅಂದ್ರೆ ಟೀನೇಜು ಮುಗಿಲಿಕ್ಕೆ ಇನ್ನೊಂದು 2-3 ವರ್ಷ ಇದೆ ಅಷ್ಟೇ. ಆ ಹೊತ್ತಿನ ರಾಮನನ್ನ ನಾವು ಕಥೆಯ ದೃಷ್ಟಿಯಿಂದ ನೋಡುದು. ಅಲ್ಲಿ ತನಕ ಅವನು ಬೆಳೆದ, ಚೆನ್ನಾಗಿದ್ದ ಅಂತ ಇಷ್ಟು ಬಿಟ್ರೆ ಅವನು ಯಾವುದೇ ಘಟನೆ ಇಲ್ಲ. ಹಾಗಿದ್ರೆ ವಾಲ್ಮೀಕಿಗಳು ಯಾಕೆ ಬಾಲಕಾಂಡ ಅಂತ ಕೊಟ್ಟರು? ಬಾಲ್ಯದ ಒಂದೇ ಒಂದು ಘಟನೆ ನೇರವಾಗಿ ಸಿಗಲ್ಲ. ಆದ್ರೆ ಒಂದೇ ಒಂದು ಘಟನೆ ಸಿಗುತ್ತೆ. ಅದು ಇದಕ್ಕೆ ಪೂರಕವಾಗಿ ಇದೇ ರಾಮಾಯಣವನ್ನ ಅಗ್ನಿಪುರಾಣ 7 ಅಧ್ಯಾಯಗಳಲ್ಲಿ ಪೂರ್ಣವಾಗಿ ವಿವರಣೆ ಕೊಡುತ್ತೆ. ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಕಾಂಡದ ಕಥೆ. ಅದರಲ್ಲಿ ಮೊದಲನೇ
ಅಧ್ಯಾಯದಲ್ಲಿ ಕೈಕೇಯಿಯ ಜೊತೆಗಿದ್ದವಳು, ಅಂದ್ರೆ ಅವಳ ಸಹವರ್ತಿನಿಯಾಗಿದ್ದವಳು ಮಂಥರ ಈ 5 ವರ್ಷದ ಹುಡುಗರೆಲ್ಲ ಆಟ ಆಡ್ಕೊಂಡು 4 ಜನ ಒಟ್ಟೊಟ್ಟಿಗೆ ಚೆನ್ನಾಗಿ ಆಟ ಆಡ್ತಾ ಇದ್ರು. ಆಟ ಆಡುವಾಗ ಅವಳಿಗೇನು ಅಂದ್ರೆ ಭರತನನ್ನ ನಾನು ತುಂಬಾ ಕಾಪಾಡಬೇಕು, ಕೈಕೇಯಿಯ ಗಮನವನ್ನ ನಾನು ಯಾವಾಗ್ಲೂ ಸೆಳೀತಾ ಇರಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳ ಮಧ್ಯದಲ್ಲಿ ಹೋಗಿ ಭರತನಿಗೆ ಏನಾದ್ರೂ ಆಗತ್ತೆ ಅಂದ್ರೆ ನಾನು ಅಲ್ಲೋಗಿ ನಿಲ್ತೇನೆ ಅನ್ನೋ ತರ. ಈ ಘಟನೆ ಏನಾಯ್ತು ಅಂದ್ರೆ ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಡ್ತಿರ್ತಾರೆ, ನಮ್ಗೆ ಕಣ್ಗಾವಲಾಗಿರ್ಬೇಕು ಹೊರತು ನಾವು ಕೈಗಾವಲಾಗಬಾರ್ದು. ಮಕ್ಕಳಿಗೆ ಅವು ಮುಟ್ತಾವೆ, ನೋಡ್ತಾವೆ, ತಿಂತಾವೆ, ಬರಿತಾವೆ, ಏನೋ ಅದೆಲ್ಲ ಎಕ್ಸ್ಪೀರಿಯನ್ಸ್ ಅವುಗಳದ್ದು. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದೆ ಎಲ್ಲೂ ಹೋಗ್ಲಿಕ್ಕೆ ಬಿಡಿದಾಗ ಅದು ಮುಟ್ಟುವ ಮುಂಚೆನೆ ನಾವು ಜೋರು ಮಾಡಿ ಅವುಗಳನ್ನ ಹಿಂದೆ ಸರಿತೇವೆ. ಹಾಗೆ ಅವಳು ತಡಿತಾ ಇದ್ದವಳು ಈ ಮಕ್ಕಳು ಆಡುವ ಭರದಲ್ಲಿ ಏನಾಯ್ತು ಅಂದ್ರೆ ರಾಮಚಂದ್ರ ಆ ಹುಡುಗರ ಜೊತೆಗಿದ್ದವನು ಒಬ್ಬರನ್ನೊಬ್ರು ದೂಡುವಾಗ ಇವಳು ಸ್ವಲ್ಪ ದೇಹದಲ್ಲಿ ಗೂನು ಬಾಗಿದ್ದವಳು ಹಿಂದಿನಿಂದ ಹುಡುಗರು ಬಂದು ಒಬ್ಬರ ಮೇಲೆ ಹೊಡೆದು ಬಿದ್ರು. ಅವಳು ಮುಗ್ಗರಿಸಿದಾಗ ಹುಡುಗರು ಏನ್ ಮಾಡ್ತಾರೆ, ಒಬ್ಬರನ್ನೊಬ್ಬರನ್ನ ಎಳೀತಾರೆ. ಹಾಗೆ ರಾಮಚಂದ್ರ ಯಾರನ್ನೋ ಒಬ್ಬರನ್ನ ಎಳಿಬೇಕು ಅಂತ ಹೇಳಿದಾಗ ಇವಳು ಎಡವಿ ಬಿದ್ಲು. ಮತ್ತೊಮ್ಮೆ ಇಡೀ ಸಭೆ ನಕ್ಕಿತು. ಅಂದ್ರೆ ಅದೊಂದು ಆಸ್ಥಾನದ ಮಧ್ಯದಲ್ಲಿ ಹುಡುಗರು ಆಡ್ತಾ ಇದ್ದ ಜಾಗದಲ್ಲಿ ಮೇಲೆ ಆ ಕಡೆ ಈ ಕಡೆ ಇದ್ದ ಸೇವಕರು ಇವರೆಲ್ಲ ನೋಡಿ ಜೋರ್ ನಕ್ಕದ್ದು ಅಂದ್ರೆ ಅವಳಿಗೆ ಅದು ತೀರ ಅವಮಾನ ಆಯ್ತು. ಅವಮಾನ ಆದಾಗ ಅವಳೊಂದು ಪ್ರತಿಜ್ಞೆ ಮಾಡ್ತಾಳೆ ಮನಸ್ಸಲ್ಲಿ, ನನ್ನನ್ನ ಬೀಳಿಸಿ ಅವಮಾನ ಮಾಡಿದಂತ ನಿನ್ನನ್ನು ಕೂಡ ಇದೇ ರೀತಿ ದೊಡ್ಡ ಸ್ಥಾನದಿಂದ ಬೀಳಿಸ್ತೇನೆ ನಾನು ಅಂತ ಅನ್ಕೊಂಡದ್ದು. ಮುಂದೆ 22-24 ವರ್ಷ ಆದ್ಮೇಲೆ ಅದನ್ನ ಅಯೋಧ್ಯೆಯ ಪೀಠದಿಂದ ಬೀಳಿಸುವ ಕೆಲಸ ಮಾಡ್ತಾಳೆ. ಇದು ಒಂದು ಘಟನೆ ನಮಗೆ ರಾಮನ ಬಾಲ್ಯದ ದೃಷ್ಟಿಯಿಂದ ಸಿಗುವಂತದ್ದು ಬಿಟ್ರೆ ಮತ್ತೆ ಬೇರೆ ನೇರವಾಗಿ ಯಾವ್ದು ಸಿಗಲ್ಲ. ಹಾಗಾದ್ರೆ ವಾಲ್ಮೀಕಿಗಳು ಯಾಕೆ ಈ ಹೆಸರಿಟ್ರು? ನೆಕ್ಸ್ಟ್ ಪ್ರಶ್ನೆ ನಿಮ್ದು. ನಾನೇ ಕೇಳ್ಬೇಕು.